ನಮಸ್ಕಾರ ಬಾಂಧವರೇ, ಗುರುಜಿತ್ ಪೂಜಾ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಯಾರ್ಯಾರು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮವರಿಗೂ ಕೂಡ ಈ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ವಿಡಿಯೋವನ್ನು ಮುಂದುವರಿಸೋಣ. ಇನ್ನೇನು ನವರಾತ್ರಿಯ ಶುಭ ದಿನಗಳ ಒಂದು ಸಮೀಪದಲ್ಲಿ ನಾವೆಲ್ಲರೂ ಬಂದು ತಲುಪಿದ್ದೀವಿ. ಹಾಗಾಗಿ ಇವತ್ತಿನ ದಿನ ನವರಾತ್ರಿಯ ಬಗ್ಗೆ ಕೆಲವು ವಿಶೇಷವಾದಂತಹ ವಿಷಯಗಳನ್ನು ತಿಳಿಸ್ಕೊಡೋದಕ್ಕೆ ನಾನು ಒಂದು ಚಿಕ್ಕ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಆ ದೇವಿಯ ಸ್ತುತಿಯನ್ನು ಮಾಡ್ತಾ ಈ ವಿಡಿಯೋವನ್ನು ಮುಂದುವರಿಸೋಣ. ಓಂ ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶಂಖಾರಿ ಚಾಪಶರಭಿನ್ನಕರಾಂ ತ್ರಿನೇತ್ರಾಂ ತಿಗ್ಮೇತರಾಂ ಶುಕಲಯಾ ವಿಲಸತ್ಕಿರೀಟಾಂ ಸಿಂಹಸ್ಥಿತಾಂ ಸಸುರಸಿದ್ಧನತಾಂ ಚ ದುರ್ಗಾಂ ದೂರ್ವಾನಿಭಾಂ ದುರಿತವರ್ಗಹರಾಂ ನಮಾಮಿ. ಆ ತಾಯಿ ನಿಮಗೆಲ್ಲರಿಗೂ ಕೂಡ ಉತ್ತರೋತ್ತರವಾದಂಥ ಅಭಿವೃದ್ಧಿಯನ್ನು ಮಾಡಿಕೊಳ್ಳಿ. ಶೈವ, ವೈಷ್ಣವ, ಶಾಕ್ತ, ಸೌರ, ಗಾಣಪತ್ಯ ಮತ್ತು ಕೌಮಾರ ಎಂಬ ಭಕ್ತ ದರ್ಶನಕ್ಕೆ ಸಂಬಂಧಪಟ್ಟಂತೆ 6 ಬೇರೆ ಬೇರೆ ದರ್ಶನಗಳಿವೆ. ಆದರೆ ಆ ಎಲ್ಲ ಪಂಥದವರಿಗೂ ಕೂಡ ಆಚರಣೆ ಮಾಡಲು ಬರುವ ಹಬ್ಬ ನವರಾತ್ರಿ. ಯಾಕೆ ಅಂತ ಕೇಳಿದರೆ, ಈ ಪರ್ವದಲ್ಲಿ ವಿಶೇಷವಾಗಿ ನೀವೆಲ್ಲರೂ ಪೂಜಿಸಲ್ಪಡುವವಳು ಆ ಶಕ್ತಿ. ಭಕ್ತಿ ಪಂಥದ ಎಲ್ಲ ದೇವತೆಗಳೂ ಕೂಡ ಶಕ್ತಿ ಸಂಪನ್ನರೇ ಆಗಿರುವುದರಿಂದ ಅವರೆಲ್ಲರೂ ಈ ಪರ್ವದ ಆಚರಣೆಯಿಂದ ತುಂಬ ಸಂತುಷ್ಟರಾಗ್ತಾರೆ. ಸಂಜೀವಯತ್ಯಖಿಲಶಕ್ತಿ ಧರಸ್ತ್ವಧಾಮ್ನ ಎಂದು ಶ್ವೇತಾಶ್ವರೋಪನಿಷತ್ತು ಮತ್ತು ಶ್ರೀ ಭಾಗವತವೂ ಹೇಳುವಂತೆ ಭಗವಂತನು ಶಕ್ತಿ ವಿಶಿಷ್ಟನೇ ಆಗಿದ್ದಾನೆ. ಆತನ ಶಕ್ತ್ಯಂಶವನ್ನು ವಿಶೇಷವಾಗಿ ಆರಾಧಿಸುವಂತಹ ಹಬ್ಬ ಈ ನವರಾತ್ರಿ. ಹೀಗೆ ಸರ್ವಧಾರ್ಮಿಕ ಜನರಿಗೂ ಪರಿಗ್ರಾಹ್ಯವಾಗಿರುವಂತಹ ವಿಶೇಷ ಪರ್ವ ಇದು. 9 ದಿನಗಳಲ್ಲಿ ಆಚರಿಸಲು ಸಾಧ್ಯವಾಗದಿದ್ದರೆ ಕೊನೆಯ 4 ದಿನ, 3 ದಿನ, 2 ದಿನ ಅಥವಾ 1 ದಿನವಾದರೂ ಅವಶ್ಯಕವಾಗಿ ಆಚರಿಸಲೇಬೇಕಾದಂತಹ ಹಬ್ಬ. ಕೇವಲ ನವಾಷ್ಟಮಿ ಅಥವಾ ಮಹಾನವಮಿಯನ್ನಾದರೂ ಆಚರಿಸಲೇಬೇಕು. ಇಲ್ಲವಾದರೆ ದಶಮಿಯನ್ನಾದರೂ ತಪ್ಪದೇ ಆಚರಿಸಲೇಬೇಕೇ ಹೊರತು ಹಬ್ಬದ ಲೋಪವನ್ನು ಖಂಡಿತವಾಗಿಯೂ ಯಾರೂ ಕೂಡ ಮಾಡಬಾರದು. ಇದು ಹಿರಿಯರು ಅನುಶಾಸನ ಮಾಡಿರುವಂತಹ ಮಹಾಪರ್ವ ಆಗಿದೆ. ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಮೆಯೆಂದು ಪ್ರಾರಂಭಿಸಿ 9 ದಿನಗಳು ಆಚರಿಸುವಂತಹ ಪರ್ವವನ್ನು ವಸಂತ ನವರಾತ್ರಿ ಅಂಥೇಳಿ ಕರೀತಾರೆ. ಹಾಗೆ ಶರತ್ಕಾಲದ ಪ್ರಥಮೆಯಿಂದ ಪ್ರಾರಂಭಿಸಿ 9 ದಿನಗಳ ಕಾಲ ಆಚರಿಸುವಂತಹ ಪರ್ವವನ್ನು ಶರನ್ನವರಾತ್ರ ಎಂದು ಕರೀತಾರೆ. ಆದರೆ ಶರತ್ಕಾಲದಲ್ಲಿ ಆಚರಿಸಲ್ಪಡುವಂತಹ ನವರಾತ್ರಕ್ಕೆ ವಿಶೇಷ ಪ್ರಾಮುಖ್ಯತೆ ಇರುವುದರಿಂದ ಅದನ್ನು ಮಾತ್ರ ನವರಾತ್ರಿ ಮಹೋತ್ಸವ ಎಂದು ಕರೆಯುವ ವಾಡಿಕೆ ಬಂದಿದೆ. ಹಾಗೆ ಪುರಾಣದಲ್ಲಿ ನವರಾತ್ರಿಯ ಬಗ್ಗೆ ಏನು ಹೇಳುತ್ತೆ ಅಂತ ನೋಡೋದಾದರೆ, ಹಿಂದೆ ರಾಮನಿಂದ ರಾವಣ ವಧೆಯಾಗಬೇಕು ಅಂಥೇಳಿ ನಾರದರು ರಾಮನಿಗೆ ಶರನ್ನವರಾತ್ರಿ ವ್ರತವನ್ನು ಮಾಡಲು ಹೇಳ್ತಾರೆ. ಈ ವ್ರತವನ್ನು ಪೂರ್ಣಗೊಳಿಸಿದ ನಂತರ ರಾಮ ಲಂಕೆಯ ಮೇಲೆ ಆಕ್ರಮಣವನ್ನು ಮಾಡಿ ಯುದ್ಧದಲ್ಲಿ ರಾವಣನನ್ನು ವಧಿಸಿ ಜಯವನ್ನು ಪ್ರಾಪ್ತಿ ಮಾಡ್ತಾನೆ. ಹಾಗೆ ಆ ದುರ್ಗೆ ಮಹಿಷಾಸುರನೆಂಬ ರಾಕ್ಷಸನೊಂದಿಗೆ ಪಾಡ್ಯದಿಂದ ನವಮಿಯವರೆಗೆ 9 ದಿನಗಳ ಕಾಲ ಯುದ್ಧವನ್ನು ಮಾಡಿ ಕೊನೆಯಲ್ಲಿ ಆ ರಾಕ್ಷಸನನ್ನು ಕೊಲ್ತಾಳೆ. ಹಾಗಾಗಿ ಅವಳಿಗೆ ಮಹಿಷಾಸುರ ಮರ್ಧಿನಿ ಅಂಥೇಳಿ ಹೆಸರನ್ನು ಕರೀತಾರೆ. ಮುಂದೆ ನೋಡೋದಾದರೆ, ದ್ವಾಪರ ಯುಗದಲ್ಲಿ ಪಾಂಡವರು ಅಜ್ಞಾತವಾಸವನ್ನು ಮಾಡುವಾಗ ತಮ್ಮ ಆಯುಧಗಳನ್ನು ಬನ್ನಿ ಮರದಲ್ಲಿ ಮುಚ್ಚಿಡ್ತಾರೆ. ಇದೇ ದಶಮಿಯ ದಿನಕ್ಕೆ ಅಜ್ಞಾತವಾಸವನ್ನು ಮುಗಿಸಿ ಅವರು ಮರಳಿ ಬಂದು ಮರದಿಂದ ತಮ್ಮ ಆಯುಧಗಳನ್ನು ವಾಪಸ್ ಪಡೆದು ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರನ್ನು ಸೋಲಿಸಿ ವಿಜಯಸಾಲಿಗಳಾಗ್ತಾರೆ. ಆದ್ದರಿಂದ ಇವರೆಲ್ಲರ ವಿಜಯದ ಸಂಕೇತವಾಗಿ ಈ ದಿನವನ್ನು ವಿಜಯದಶಮಿ ಅಂಥೇಳಿ ನೀವೆಲ್ಲರೂ ಆಚರಿಸ್ತಾ ಬಂದಿದ್ದೀವಿ. ಹಾಗೆ ನವರಾತ್ರಿಯ ಬಗ್ಗೆ ಧರ್ಮಶಾಸ್ತ್ರ ಏನು ಹೇಳುತ್ತೆ ಅಂತ ಕೇಳಿದರೆ, ರಾತ್ರಿ ಅಂತಂದರೆ ಆಗುತ್ತಿರುವಂತಹ ಬದಲಾವಣೆ.
ದೇವಿಯ ಒಂದು ಹೆಸರು ಕಾಲರಾತ್ರಿ ಅಂತ ಹೇಳಿ. ಕಾಲರಾತ್ರಿ ಅಂತಂದ್ರೆ ಕಾಲಪುರುಷನಲ್ಲಿ ಬದಲಾವಣೆಯನ್ನ ಮಾಡುವವಳು ಅಂಥೇಳಿ ಅರ್ಥ. ತಿರುಗುವ ಪೃಥ್ವಿ ಇದರ ಗುಣಲಕ್ಷಣವಾಗಿರುವುದರಿಂದ, ಪೃಥ್ವಿ ತಿರುಗ್ತಾ ಇರುವುದರಿಂದ ಬದಲಾವಣೆಗಳು ಆಗ್ತಾನೆ ಇರುತ್ತೆ. ಇಂತಹ ಬದಲಾವಣೆಯನ್ನ ಸಹಿಸುವ ಶಕ್ತಿ ನಮ್ಮ ನಿಮ್ಮೆಲ್ಲರ ಶರೀರದಲ್ಲಿರಬೇಕೆಂದು ವೃತ ವೈಕಲ್ಪವನ್ನ ನಾವು ಮಾಡ್ತಾ ಇದ್ದೀವಿ. ದುರ್ಗಾದೇವಿಯನ್ನ ಲಕ್ಷ್ಮಿ, ಸರಸ್ವತಿ, ದುರ್ಗಾ ಮುಂತಾದ ನಾನಾ ರೂಪಗಳಲ್ಲಿ ವಿಶೇಷವಾಗಿ ಆರಾಧಿಸುವ ಪರ್ವವಾದ್ದರಿಂದ ಇದನ್ನ ಮಹೋತ್ಸವ ಅಂಥೇಳಿ ಕೂಡ ನಾವು ಕರೀಬಹುದು. ಜೀವನದಲ್ಲಿ ನವತ್ವವನ್ನು ಉಂಟು ಮಾಡುವಂತಹ ಒಂದು ಹಬ್ಬ ಅಂದರೆ ಅದು ನವರಾತ್ರಿ. ಶುದ್ಧ ಪ್ರಕೃತಿ ಮಾತೆಯನ್ನ ಮೊದಲು 3 ದಿನಗಳಲ್ಲಿ ಲಕ್ಷ್ಮಿ ಎಂದು, ಅನಂತರ 3 ದಿನಗಳಲ್ಲಿ ಸರಸ್ವತಿ ಅಂತಂದಲು, ಕೊನೆಯ 3 ದಿನಗಳಲ್ಲಿ ಗೌರಿ ಅಥವಾ ದುರ್ಗೆ ಎಂದು ಆಚರಿಸಿ ನಮ್ಮ ನಿಮ್ಮೆಲ್ಲರ ಪ್ರಕೃತಿಯನ್ನ ಶುದ್ಧ ಮಾಡಿಕೊಳ್ಬೇಕಾಗಿದೆ. ಹೊರಗಡೆ ಪ್ರಕೃತಿಯಲ್ಲಿ ಮೋಡಗಳಿಲ್ಲದ ಶುದ್ಧವಾದಂಥ ಆಕಾಶ, ಒಳಗಡೆಯ ಪ್ರಕೃತಿಯಲ್ಲಿ ಶುದ್ಧವಾದ ಜ್ಞಾನಾಕೋಶ. ಹೊರಗೆ ಸರೋವರದಲ್ಲಿ ಅರಳಿರುವಂತಹ ಕಮಲಗಳು, ಒಳಗೆ ಮಾನಸ ಸರೋವರದಲ್ಲಿ ಅರಳಿರುವಂತಹ ಹೃದಯಾದಿ ಕಮಲಗಳು. ಅಲ್ಲಿ ಪರಮಾತ್ಮನ ಪರಾಕೃತಿಯಾಗಿರುವಂತಹ ದೇವಿಯನ್ನ ಆರಾಧಿಸಿ ಶುದ್ಧತತ್ವರಾಗ್ತಾರೆ. ಹೊರಗಡೆ ಧನಧಾನ್ಯ ಸಮೃದ್ಧಿ, ಒಳಗಡೆ ಆತ್ಮಧರ್ಮ ಸಮೃದ್ಧಿ. ಹೊರಗಡೆ ವೀರ ಕ್ಷತ್ರಿಯರಿಂದ ಧರ್ಮ ವಿಜಯಕ್ಕಾಗಿ ಯಾತ್ರೆ, ಒಳಗಡೆ ಆತ್ಮ ವಿಜಯಕ್ಕಾಗಿ ಯಾತ್ರೆ. ಎಲ್ಲವೂ ಕೂಡಿ ಬರುವುದು ಮಹಾಪರ್ವ ನವರಾತ್ರಿ ಎಂದು. ಈ ನವರಾತ್ರಿಯ ಇನ್ನೊಂದು ವಿಶೇಷ ಏನು ಅಂತ ಕೇಳಿದರೆ, ವಿವಾಹ, ಉಪನಯನ ಮುಂತಾದ ಶುಭ ಕರ್ಮಗಳಿಗೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ, ಗ್ರಹ ಮೈತ್ರಿ ಮುಂತಾದ ಎಲ್ಲ ಅನುಕೂಲಗಳು ಸಿಕ್ಕದೇ ಇರುವಾಗ ಅದಾವುದನ್ನೂ ಗಮನಿಸದೆ ಶರನ್ನವರಾತ್ರ ಸಮಯದಲ್ಲಿ ಆ ಶುಭ ಕಾರ್ಯಗಳನ್ನು ನಡೆಸುವ ಒಂದು ವಾಡಿಕೆ ಇದೆ. ದುರ್ಗಾಂ ದುರ್ಗತಿನಾಶಿನೀಂ ಅಂದರೆ ದುರ್ಗಗಳನ್ನು ದಾಟಿಸುವವಳು ಅಥವಾ ದುರ್ಗತಿಯನ್ನು ತಪ್ಪಿಸುವವಳು ಎಂತೆಂದು ದುರ್ಗಾ ಶಬ್ದಕ್ಕೆ ಅರ್ಥ ನಿಷ್ಪತ್ತಿಯನ್ನು ಹೇಳ್ತಾರೆ. ಧರ್ಮಸಿಂಧು ಎಂಬ ನಿಬಂಧವು ನವರಾತ್ರಿ ಮಹೋತ್ಸವದ ಅನುಷ್ಠಾನ ಪ್ರಕಾರವನ್ನು ಹೀಗೆ ಸಂಕ್ಷೇಪಿಸುತ್ತದೆ. ಈ ನವರಾತ್ರ ಸಮಯದಲ್ಲಿ ಕಲಶ ಸ್ಥಾಪನೆ, ಪ್ರಾತಃ ಕಾಲ, ಮಾಧ್ಯಾಹ್ನ ಕಾಲ, ಪ್ರದೋಷ ಕಾಲಗಳೆಂಬ 3 ಕಾಲಗಳಲ್ಲಿ ಅಥವಾ ಅವುಗಳಲ್ಲಿ 2 ಅಥವಾ 1 ಕಾಲದಲ್ಲಿ ತನ್ನ ಕುಲದೇವರನ್ನು ಪೂಜಿಸುವಿಕೆ, ಸಪ್ತಶದ್ಯಾದಿ ಗ್ರಂಥಗಳ ಪಾರಾಯಣ, ನಂದಾದೀಪವನ್ನು ಬೆಳಗಿಸುವಿಕೆ, ಮಾಲಾಬಂಧನ, ಉಪವಾಸ ಅಥವಾ ರಾತ್ರಿ ಕಾಲದಲ್ಲಿ ಮಾತ್ರ ಭೋಜನ ಮಾಡುವಂತಹ ನಿಯಮ, ಸುವಾಸಿನಿಯರಿಗೆ ಭೋಜನ ಮಾಡಿಸುವಿಕೆ, ಕುಮಾರಿ ಭೋಜನ ಮತ್ತು ಪೂಜೆ ಹಾಗೂ ಕೊನೆಯಲ್ಲಿ ಸಪ್ತಶದ್ಯಾದಿ ಸ್ತೋತ್ರ, ಮಂತ್ರ, ಹೋಮಗಳು ಇವುಗಳನ್ನು ವಿಹಿತವಾಗಿ ಮಾಡಬೇಕಾಗತ್ತೆ. ಇವೆಲ್ಲವುಗಳನ್ನು ಅಥವಾ ಕೆಲವನ್ನು ತನ್ನ ಕುಲಾಚಾರದಂತೆ ಅನುಷ್ಠಾನವನ್ನು ಮಾಡಬೇಕಾಗತ್ತೆ. ಪ್ರಥಮೆಯೆಂದು ಪ್ರಾತಃ ಕಾಲದಲ್ಲಿ ಅಭ್ಯಂಗ ಸ್ನಾನವನ್ನು ಮಾಡಿ ಶುಭ್ರವಾದಂಥ ವಸ್ತ್ರವನ್ನು ಧರಿಸಿಕೊಳ್ಬೇಕು. ಹಾಗೆ ನಾವು ಪೂಜೆ ಮಾಡುವಂತಹ ಸ್ಥಳದಲ್ಲಿ ಇನ್ನೇನಾದರೂ ಕಲಶ ಸ್ಥಾಪನೆಯನ್ನು ಮಾಡುವುದಾದರೆ ಅದಕ್ಕಾಗಿ ಶುದ್ಧವಾದಂತಹ ವೇದಿಕೆಯನ್ನು ರಚಿಸಿ ಪಂಚಪಲ್ಲವಗಳನ್ನು ನಾವು ಪೂಜೆಗೋಸ್ಕರ ರೆಡಿ ಮಾಡಿಕೊಡ್ಬೇಕು. ದೇವರನ್ನು ಸ್ಥಾಪಿಸುವಂತಹ ಸ್ಥಳದಲ್ಲಿ ಶುದ್ಧವಾದಂತಹ ಚಾಪೆ ಅಥವಾ ಮಣೆಯನ್ನು ಹಾಕಿ ಅದರ ಮೇಲೆ ಕುಳಿತುಕೊಂಡು ಶುಭ್ರವಾದಂತಹ ನೀರನ್ನು ಪೂಜೆಗೆ ಅಂಥೇಳಿ ತಂದಿಟ್ಕೋಬೇಕು. ಹಾಗೆ ಆಚಮನವನ್ನು ಮಾಡಿ ಸಂಕಲ್ಪವನ್ನು ಮಾಡ್ಕೋಬೇಕು. ಶರನ್ನವರಾತ್ರ ಮಹೋತ್ಸವ ಕರ್ಮವನ್ನು ಮಾಡುವುದಾಗಿ ಸಂಕಲ್ಪವನ್ನು ಮಾಡಿ ಘಟಸ್ಥಾಪನೆಯನ್ನು ಮಾಡಿ ಹಾಗೆ ಮುಂದೆ ನಿರ್ವಿಘ್ನಕಾರಕನಾದಂತಹ ಶ್ರೀ ಮಹಾಗಣಪತಿಯನ್ನು ಪೂಜೆಯನ್ನು ಮಾಡಬೇಕು. ಹಾಗೆ ಪುಣ್ಯಾಹವಾಚನವನ್ನು ಮಾಡಿದರೆ ಇನ್ನೂ ಉತ್ತಮ. ಅದಾದ ನಂತರ ಕಲಶವನ್ನಿಡೋದಾದರೆ ಆ ಕಲಶ ಸ್ಥಾಪನೆಯನ್ನು ಮಾಡಿ ಪುರೋಹಿತರನ್ನು ಕರೆಸಿ ಪಂಚೋಪಚಾರ ಷೋಡಶೋಪಚಾರ ಪೂಜೆಯನ್ನು ಮಾಡಿಸಬಹುದು. ಸಾಧ್ಯವಾಗದಿದ್ದಲ್ಲಿ ಪಂಚೋಪಚಾರ ಪೂಜೆಯನ್ನಾದರೂ ಮಾಡಬೇಕು. ಪಂಚೋಪಚಾರ ಪೂಜೆ ಅಂತಂದರೆ ಏನೇನು ಬರುತ್ತೆ ಅಂತ ಹೇಳಿ ನಾನು ಮುಂದೆ ತಿಳಿಸ್ಕೊಡ್ತೀನಿ. ಹಾಗೆ ಪೂಜೆ ಆದ ನಂತರ ಸಂಕಲ್ಪ ಎಲ್ಲ ಮಾಡಿ ಪೂಜೆಯನ್ನು ಮಾಡಿಕೊಂಡು ಪುಣ್ಯಾಹವಾಚನವನ್ನು ಮಾಡಿಕೊಂಡು ಜಪ ಪಾರಾಯಣಗಳನ್ನು ಮಾಡಬೇಕು. ಆ ದೇವಿಯನ್ನು ಸ್ತುತಿಸಬೇಕು. ಹಾಗೆ ನಿಮ್ಮ ಕುಲದೇವರನ್ನು ಆರಾಧನೆಯನ್ನು ಮಾಡ್ಬೋದು, ಲಲಿತಾ ಸಹಸ್ರನಾಮವನ್ನು ಮಾಡ್ಬೋದು. ಇಲ್ಲ ಇದ್ಯಾವುದೂ ಆಗೋದಿಲ್ಲ ಅಂತಾದರೆ ಪುರೋಹಿತರನ್ನು ಕರೆಸಿ ಸಪ್ತಶತಿ ಪಾರಾಯಣ ಇತ್ಯಾದಿಗಳನ್ನು ಮಾಡಿಸಬಹುದು. ಇದೂ ಕೂಡ ಆಗೋದಿಲ್ಲ ಅಂತಾದರೆ ನೀವೇ ಮನೆಯಲ್ಲಿ ಆ ದೇವಿಯ ಅಷ್ಟೋತ್ತರ ಸಹಸ್ರನಾಮಗಳನ್ನು, ದೇವಿ ಸ್ತುತಿಯನ್ನು ನೀವೆಲ್ಲರೂ ಪಠಣವನ್ನು ಮಾಡಬೇಕು.
ಜಯಂತಿ ಮಂಗಲಾ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾ ಧಾತ್ರಿ ಸ್ವಾಹಾ ಸುಧಾ ನಮೋಸ್ತುತೆ ಆಗಚ್ಛ ವರದೆ ದೇವಿ ದೈತ್ಯದರ್ಪನಿಷೂದಿನಿ ಪೂಜಾಂ ಗ್ರಹಾಣ ಸುಮುಖಿ ನಮಸ್ತೆ ಶಂಕರಪ್ರಿಯೇ ಎಂದು ದೇವಿಯನ್ನು ಆವಾಹಿಸಿ ಪುರುಷ ಸೂಕ್ತ ಶ್ರೀ ಸೂಕ್ತಗಳ ರುಕ್ಕುಗಳಿಂದ ಷೋಡಶೋಪಚಾರ ಪಂಚೋಪಚಾರ ಪೂಜೆಗಳನ್ನು ಮಾಡಿದರೆ ಇನ್ನೂ ಉತ್ತಮವಾಗಿರುತ್ತೆ. ಹಾಗೆ ಬಲಿಪ್ರದಾನವನ್ನು ಮಾಡುವುದಿದ್ದರೆ ಅನ್ನ ಅಥವಾ ಬೂದುಗುಂಬಳಕಾಯಿಯಿಂದ ಪ್ರತಿದಿನ ಅಥವಾ ಕೊನೆಯ ದಿನ ಬಲಿಯನ್ನು ಸಮರ್ಪಿಸಬಹುದು. ದೇವಿಗೆ ಅಖಂಡ ನಂದಾದೀಪವನ್ನು ನೀವು ಬೆಳಗಿಸಬಹುದು. ಇಲ್ಲಿ ಯಾವ್ಯಾವ ಪೂಜೆಯನ್ನು ಮಾಡ್ಬೋದು, ಯಾವ್ಯಾವ ಪಾರಾಯಣಗಳನ್ನು ನಾವು ಮಾಡ್ಬೋದು, ಹೇಗೆ ಆ ದೇವರನ್ನು ಸ್ತುತಿಸಬಹುದು ಅಂತ ನೋಡೋದಾದರೆ ಚಂಡಿ ಸಪ್ತಶತಿ ಪಾಠವನ್ನು ಮಾಡ್ಬೋದು, ನಾರಾಯಣ ಹೃದಯ ಪಾಠವನ್ನು, ಲಕ್ಷ್ಮೀ ಹೃದಯ ಪಾಠವನ್ನು ಇತ್ಯಾದಿ ಮಾಡುವುದಾಗಿ ನೀವು ಸಂಕಲ್ಪವನ್ನು ಮೊದಲೇ ಮಾಡ್ಕೋಬೇಕಾಗುತ್ತೆ. ಪಾರಾಯಣವನ್ನು ನಾರಾಯಣ, ನರೋತ್ತಮನಾದಂತಹ ನರ, ಶ್ರೀ ಸರಸ್ವತೀ ದೇವಿ ಮತ್ತು ವ್ಯಾಸ ಮಹರ್ಷಿಗಳ ಪೂಜೆಯಿಂದ ಪ್ರಾರಂಭವನ್ನು ಮಾಡಬೇಕು. ಆರಂಭ ಮತ್ತು ಅಂತ್ಯದಲ್ಲಿ ಪ್ರಣವವನ್ನು ಉಚ್ಚರಿಸಬೇಕು. ಪ್ರಾಣಾಯಾಮದ ಪುಸ್ತಕವನ್ನು ಕೈಯಲ್ಲಿ ಹಿಡಿದುಕೊಳ್ಳಬಾರದು. ಅಧ್ಯಾಯದ ಮಧ್ಯದಲ್ಲಿ ಪಾರಾಯಣವನ್ನು ಯಾವತ್ತೂ ನಿಲ್ಲಿಸಬಾರದು. ಹಾಗೆ ಅಧ್ಯಾಯವನ್ನು ಪ್ರಾರಂಭ ಮಾಡಿದ ನಂತರ ಮಧ್ಯದಲ್ಲಿ ಮಾತುಗಳನ್ನಾಡುವುದು, ಹಾಗೆ ಎದ್ದು ಹೋಗುವುದು, ಈ ಥರವಾದಂತಹ ಅಪರಾಧವನ್ನು ಎಂದಿಗೂ ಮಾಡಬಾರದು. ನೀವು ಉಚ್ಚಾರಣೆಯನ್ನು ಒಂದೇ ಸಮನಾಗಿ ಉಚ್ಚಾರಣೆಯನ್ನು ಮಾಡಬೇಕು. ಅತಿಯಾಗಿ ಓಡಿಸಬಾರದು, ಅತಿ ನಿಧಾನವಾಗಿಯೂ ಮಾಡಬಾರದು. ರಸ ಭಾವ ಸ್ವರಭವಿತವಾಗಿ ಪಾರಾಯಣವನ್ನು ಮಾಡಬೇಕು. ಭಕ್ತಿಯಿಂದ ಅದರ ಶ್ರವಣವನ್ನೂ ಕೂಡ ಮಾಡಬಹುದು. ಗ್ರಂಥ ಮಹಾತ್ಮವನ್ನು ಪಾರಾಯಣ ಶ್ರವಣವನ್ನು ಮಾಡಲೇಬೇಕು. ಅನಂತರ ಪೂಜೆಯ ಕೊನೆಯಲ್ಲಿ ಕುಮಾರಿ ಪೂಜೆಯನ್ನು ಮಾಡಬೇಕು. ಕುಮಾರಿ ಪೂಜೆಯ ವಿಶೇಷ ಏನೆಂದರೆ ಎಲ್ಲರನ್ನೂ ನಾವು ಕುಮಾರಿ ಅಂತೇಳಿ ಪರಿಗಣಿಸೋಕ್ಕಾಗೋದಿಲ್ಲ. 1 ವರ್ಷದ ಕನ್ಯೆಯನ್ನು ಪೂಜಿಸಬಾರದು. 2ನೇ ವರ್ಷದಿಂದ ಆರಂಭಿಸಿ 10 ವರ್ಷ ವಯಸ್ಸು ಆಗಿರುವಂತಹ 9 ಕನ್ಯೆಯರನ್ನು ಕ್ರಮವಾಗಿ ಕುಮಾರಿ, ತ್ರಿಮೂರ್ತಿ, ಕಲ್ಯಾಣಿ, ರೋಹಿಣಿ, ಕಾಳಿ, ಚಂಡಿಕಾ, ಶಾಂಭವಿ, ದುರ್ಗಾ, ಭದ್ರ ಎಂಬ 9 ದೇವಿ ನಾಮಗಳಿಂದ ಅವರನ್ನು ಪೂಜೆಯನ್ನು ಮಾಡಬೇಕು. ಭವಾನಿ ಸಹಸ್ರನಾಮವನ್ನು ಪಾರಾಯಣ ಮಾಡಿದರೆ ಇನ್ನೂ ಉತ್ತಮವಾಗಿರುತ್ತೆ. ಹಾಗೆ ಈ 9 ದಿನದಲ್ಲಿ ಅಶೌಚ ಬಂದರೆ ಏನು ಮಾಡ್ಬೋದು ಅಂತ ಕೇಳಿದರೆ, ಅಶೌಚ ಬಂದರೆ ನೀವು ಬ್ರಾಹ್ಮಣರನ್ನು ಕರೆಸಿಕೊಂಡು ಆ ಪೂಜೆಯನ್ನು 9 ದಿನಗಳ ಕಾಲ ಅಥವಾ 10 ದಿನಗಳ ಕಾಲ ಅದನ್ನು ಮುಂದುವರಿಸಬಹುದು. ವೃತವನ್ನು ತಾನೇ ಆರಂಭ ಮಾಡಿದ ಮೇಲೆ ಮಧ್ಯೆ ಅಶೌಚ ಬಂದರೂ ಕೂಡ ಅದನ್ನು ಅವರೇ ಮಾಡಿ ಮುಗಿಸಬೇಕು. ಪಂಚಮಿ ತಿಥಿಯಲ್ಲಿ ಉಪಾಂಗ ಲಲಿತಾದೇವಿಯನ್ನು ಪೂಜೆ ಮಾಡಬೇಕು. ಮೂಲಾ ನಕ್ಷತ್ರದಂದು ಪುಸ್ತಕದಲ್ಲಿ ಶ್ರೀ ಸರಸ್ವತೀ ದೇವಿಯನ್ನು ಆವಾಹಿಸಿ ಪೂಜೆಯನ್ನು ಮಾಡಬೇಕು. ಮೂಲಾ ನಕ್ಷತ್ರದಲ್ಲಿ ಸರಸ್ವತೀ ದೇವಿಯ ಆವಾಹನೆ, ಪೂರ್ವಾಷಾಢ ನಕ್ಷತ್ರದಲ್ಲಿ ಆಕೆಯ ಪೂಜೆ, ಉತ್ತರಾಷಾಢೆಯಲ್ಲಿ ಬಲಿಪ್ರದಾನ ಮತ್ತು ಶ್ರವಣದಲ್ಲಿ ದೇವಿಯ ವಿಸರ್ಜನೆಯನ್ನು ಮಾಡಬೇಕು. ಮಹಾಷ್ಟಮಿಯಂದು ದುರ್ಗಾದೇವಿಯ ವಿಶೇಷವಾದಂತಹ ಪೂಜೆಯನ್ನು ಮಾಡಬೇಕು. ಅಂದು ಮಂಗಳವಾರ ಬಂದರೆ ಇನ್ನೂ ಪ್ರಶಸ್ತ. ತಾನೇ ಪೂಜೆ ಮಾಡಲಾಗದಿದ್ದರೂ ಇತರರಿಂದ ಪೂಜೆಯನ್ನು ಮಾಡಿಸ್ಬೋದು. ವಿಸ್ತಾರವಾಗಿ ಷೋಡಶೋಪಚಾರ ಪೂಜೆಯನ್ನು ಮಾಡೋದಕ್ಕೆ ಆಗೋದಿಲ್ಲ ಅಂತಾದರೆ ನಾನು ಹಿಂದೆ ತಿಳಿಸಿದ ಹಾಗೆ ಪಂಚೋಪಚಾರಗಳಿಂದ ಪೂಜೆಯನ್ನು ಸಮರ್ಪಿಸಬೇಕು. ಪಂಚೋಪಚಾರ ಅಂತಂದರೆ ಗಂಧ, ಪುಷ್ಪ, ಧೂಪ, ದೀಪ, ನೈವೇದ್ಯ, ಇದಕ್ಕೆ ಪಂಚೋಪಚಾರ ಪೂಜೆ ಅಂಥೇಳಿ ಹೇಳ್ತಾರೆ. ಹಾಗೆ ನವಮಿಯಂದು ಆಯುಧ ಪೂಜೆಯನ್ನು ಮಾಡಬೇಕು. ರಾಜಚಿಹ್ನೆಯನ್ನು, ಆಯುಧವನ್ನು, ಗಜಾಶ್ವಗಳನ್ನು, ನಗಾರಿ ಮುಂತಾದ ವಾದ್ಯಗಳನ್ನು ಹಾಗೂ ವಾಹನಗಳನ್ನು ಆ ದಿನ ಪೂಜೆಯನ್ನು ಮಾಡಬೇಕು. ಯಾರ್ಯಾರು ಗಜಾಶ್ವಗಳನ್ನು ಸಾಕಿರ್ತಾರೋ ಅವರು ಪ್ರತಿನಿತ್ಯವೂ ಗಜಾಶ್ವಗಳಿಗೆ, ಗಜ ಅಂದರೆ ಆನೆ, ಅಶ್ವ ಅಂದರೆ ಕುದುರೆ, ಇವುಗಳಿಗೆ ಪ್ರತಿನಿತ್ಯವಾಗಿ ಮಂಗಳಾರತಿಯನ್ನು ಮಾಡಬೇಕು. ಸಾಧ್ಯ ಆಗಲ್ಲ ಅಂತಾದರೆ ದಶಮಿಯಂದು ಆ ಗಜಾಶ್ವಗಳ ಸ್ನಾನವನ್ನು ಮಾಡಿಸಿ ಅವುಗಳಿಗೆ ಪೂಜೆಯನ್ನು ಮಾಡಿ ಮಂಗಳಾರತಿಯನ್ನು ಅವರು ಕೊಡಬೇಕಾಗತ್ತೆ. ದಶಮಿಯಂದು ವೃತದ ವಿಸರ್ಜನೆಯನ್ನು ಮಾಡಬೇಕು. ವಿಜಯದಶಮಿಯಂದು ಅಪರಾಜಿತಾ ದೇವಿ ಪೂಜೆ, ಗ್ರಾಮನಗರಗಳ ಎಲ್ಲೆ ದಾಟುವಿಕೆ, ಸೀಮೋಲ್ಲಂಘನ, ಶಮಿ ಪೂಜೆ ಮತ್ತು ದೇಶಾಂತರ ಯಾತ್ರೆ, ವಿಜಯಯಾತ್ರೆಗಳಿಗೆ ಹೊರಡುವಿಕೆಯನ್ನು ಮಾಡಬಹುದು. ಅಪರಾಹ್ನದಲ್ಲಿ ಗ್ರಾಮದ ಈಶಾನ್ಯ ದಿಕ್ಕಿಗೆ ಹೋಗಿ ಶುಚಿಯಾದ ಭಾಗದಲ್ಲಿ ಅಪರಾಜಿತಾ ದೇವಿಯನ್ನು ಪೂಜೆ ಮಾಡಬೇಕು.
ಮಧ್ಯದಲ್ಲಿ ಅಪರಾಜಿತಾ ದೇವಿಯನ್ನು, ಆಕೆಯ ಬಲಭಾಗದಲ್ಲಿ ಕ್ರಿಯಾಶಕ್ತಿಯೇ ನಮಃ ಎಂದು ಜಯಾದೇವಿಯನ್ನು, ಎಡಭಾಗದಲ್ಲಿ ಉಮಾಯೇ ನಮಃ ಎಂದು ವಿಜಯಾದೇವಿಯನ್ನು ಆವಾಹಿಸಿ ಈ ಮೂವರಿಗೂ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು. ಅನಂತರ ಎಲ್ಲರೂ ಗ್ರಾಮದಿಂದ ಹೊರಗೆ ಈಶಾನ್ಯ ದಿಕ್ಕಿನಲ್ಲಿ ಶಮೀ ವೃಕ್ಷದ ಬಳಿಗೆ ಹೋಗಿ ಅದನ್ನು ಪೂಜೆ ಮಾಡಬೇಕು. ಸೀಮೋಲ್ಲಂಘನವನ್ನು ಈ ಶಮೀ ಪೂಜೆಯ ಅನಂತರ ಅಥವಾ ಮೊದಲು ಕೂಡ ಮಾಡಬಹುದು. ಇನ್ನೊಂದು ವಿಶೇಷವಾದ ಸಂಗತಿ ಏನೆಂದರೆ, ಪೂಜೆ ಆದ ನಂತರ ಶಮೀ ವೃಕ್ಷದ ಕೊಂಬೆಯನ್ನು ಕತ್ತರಿಸಿ ಮನೆಗೆ ತರುತ್ತಾರೆ. ಇದು ಶಾಸ್ತ್ರಾಧಾರವಲ್ಲ. ಹಾಗಾಗಿ ಅಕ್ಷತೆಯಿಂದ ಕೂಡಿದ ಒದ್ದೆಯಾದ ಶಮೀ ವೃಕ್ಷದ ಬುಡದ ಮಣ್ಣನ್ನು ಮಾತ್ರ ಮಂಗಲವಾದ್ಯ ಪುರಸ್ಸರವಾಗಿ ಮನೆಗೆ ತರಬೇಕು. ಬಂಧು ಬಾಂಧವರೊಡನೆ ಹೊಸ ವಸ್ತ್ರ ಆಭರಣಗಳನ್ನು ಧರಿಸಿ ಆರತಿಯನ್ನು ಮಾಡಿಸ್ಕೋಬೇಕು. ನವರಾತ್ರಿಯಲ್ಲಿ ದುರ್ಗೆಯ 9 ಸ್ವರೂಪವನ್ನು ಪ್ರತಿದಿನ ಒಂದೊಂದು ಸ್ವರೂಪವನ್ನಾಗಿ ಪೂಜೆ ಮಾಡುವಂತಹ ಒಂದು ವಿಧಾನ ಇದೆ. ಆ 9 ಸ್ವರೂಪಗಳು ಯಾವುವೆಂದರೆ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತಾ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ ಮತ್ತು ಸಿದ್ಧಿದಾತ್ರಿ ಅಂತೇಳಿ. ಈ ಸ್ವರೂಪಗಳ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ಸವಿವರವಾಗಿ ನಾನು ತಿಳಿಸ್ಕೊಡ್ಲಿಕ್ಕಿದ್ದೇನೆ. ಹಾಗಾಗಿ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಿಮಗೆ ನಮ್ಮ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೂ ಈ ವಿಡಿಯೋಗಳನ್ನು ಶೇರ್ ಮಾಡಿ. ಎಲ್ಲರೂ ಶ್ರದ್ಧಾಭಕ್ತಿಯಿಂದ ನವರಾತ್ರಿಯ ನವದುರ್ಗೆಯರನ್ನು ಹಾಗೆ ದೇವಾನುದೇವತೆಗಳನ್ನು ನೀವು ಪೂಜೆ ಪುನಸ್ಕಾರಗಳನ್ನು ಮಾಡಿ ದೇವರ ಕೃಪಾ ಕಟಾಕ್ಷಕ್ಕೆ ಎಲ್ಲರೂ ಪಾತ್ರರಾಗಿ ಅಂತೇಳಿ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು.